ಇನ್ನು ಮಾರುದ್ದ ಗುಂಡಿ ಇದೆ, ಕಿತ್ತೋಗಿರುವಂಥ ರಸ್ತೆ, ವಾಹನ ಸವಾರರು ಮಾತ್ರ ಹೈರಾಣ ಆಗ್ತಾನೇ ಇದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಇಲ್ಲ GBA ಅಂತ. 6 ಅಡಿ 3 ಅಡಿಯ ಗುಂಡಿ ಇದೆ, ಸಾವಿಗೆ ಆಹ್ವಾನವನ್ನು ಇದು ಕೊಡ್ತಾ ಇದೆ. ನಗರದ ಹೃದಯ ಭಾಗದಲ್ಲಿರುವಂತಹ JC ರಸ್ತೆಯಲ್ಲಿ ಕಳಪೆ ಕಾಮಗಾರಿಯ ಬ್ರಹ್ಮಾಂಡ ಬಟಾ ಬಯಲಾಗಿದೆ. ಅಧಿಕಾರಿಗಳಿಗೆ ಇದು ಗೊತ್ತೇ ಇಲ್ವಾ, ಅಥವಾ ಅವ್ರಿಗೆ ಗೊತ್ತಿದ್ದು ಕಣ್ಣಿದ್ರೂ ಕೂಡ ಕುರುಡರಾಗಿದ್ದಾರಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮಳೆ ಬರದೇ ಇದ್ದರೂ ಕೂಡ ಜನ ಬಿದ್ದೆದ್ದು ಹೋಗುವಂತಹ ಪರಿಸ್ಥಿತಿ ಇಲ್ಲಿರುವಂಥದ್ದು. ಬೀಳ್ತಾರೆ, ಏಳ್ತಾರೆ, ಮತ್ತೆ ಎದ್ದು ಹೋಗ್ತಾರೆ. ಆದರೆ ಮಳೆ ಬಂದರೆ ಕಥೆ ಗೋವಿಂದ. ರಸ್ತೆ ಇನ್ನಷ್ಟು ಕುಸಿಯೋದಂತರೂ ಫಿಕ್ಸು. ಇಲ್ಲಿ ಗುಂಡಿಯ ಎಚ್ಚರಿಕೆ ಕೊಡೋದಕ್ಕೆ ಜನರೇ ಅಲ್ಲಿ ಬ್ಯಾರಿಕೇಡನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೇ ಇದ್ದಂತಹ ಒಂದು ಬ್ಯಾರಿಕೇಡನ್ನು ತಂದು ಹಾಕಿದ್ದಾರೆ. ಯಾರಾದರೂ ಬಿದ್ದು ಸಾಯಲಿ ಅಂತ GBA ಏನಾದರೂ ಕಾಯ್ತಾ ಇದೆಯಾ ಅನ್ನೋ ಪ್ರಶ್ನೆ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇದು ಬೆಂಗಳೂರಲ್ಲಿ ನಿಜಕ್ಕೂ ಅಸ್ತಿತ್ವದಲ್ಲಿದೆಯಾ ಅಥವಾ ಹೆಸರಿಗೆ ಮಾತ್ರನ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ನಾನು ಹೇಳಲ್ಲ, ನೀವು ದೃಶ್ಯಗಳ ಸಮೇತ ನಿಮ್ಮ ಕಣ್ಣಾರೆ ನೋಡ್ತಾ ಹೋಗ್ಬೋದು. ಅಂದ್ರೆ ಬೆಂಗಳೂರಿನ ರಸ್ತೆಗಳ ಕಾಮಗಾರಿಯ ಗುಣಮಟ್ಟ ಯಾವ ತರ ಇದೆ ಅನ್ನುವಂತ ಉದಾಹರಣೆಗೆ ಈ ರಸ್ತೆ ನಿಜಕ್ಕೂ ನಂಬರ್ 1 ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. JC ನಗರದಲ್ಲಿ ಈ ರೀತಿಯಾದಂತ ಒಂದು ಪ್ರಸಂಗ ಅಂದ್ರೆ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಈ ಒಂದು ಘಟನೆಯಾಗಿ ಅಂದ್ರೆ ಅರ್ಧ ಭಾಗದ ರಸ್ತೆ 2-3 ಅಡಿಯಷ್ಟು ಆಳಕ್ಕೆ ಕುಸಿದು ಹೋಗಿದೆ. ಅಂದ್ರೆ ರಾತ್ರಿ ಹೊತ್ತು ಪ್ರಯಾಣಿಕರು ಈ ಭಾಗದಲ್ಲಿ ಸಂಚಾರ ಮಾಡಬೇಕು ಅಂತ ಅಂದ್ರೆ ಅವರಿಗೆ 2 ಗುಂಡಿಗೆ ಇರಲೇಬೇಕು. ನೀವೇನಾದ್ರೂ ಕಬ್ಬನ್ ಪಾರ್ಕ್ಗೆ ಕನೆಕ್ಟ್ ಮಾಡುವಂತ JC ನಗರಕ್ಕೆ ನಿಮ್ಮ ವಾಹನಗಳನ್ನ ತರ್ತೀರಾ ಅಂದ್ರೆ ನಿಜಕ್ಕೂ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಡೇಂಜರಸ್ ಆಗಿ ಗುಂಡಿ ಬಿದ್ದಿದೆ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ನೀವು ಅಲ್ಲೂ ಕೂಡ ಗಮನಿಸಬಹುದು. ಇದರಿಂದ 10 ಮೀಟರ್ ದೂರದಲ್ಲೂ ಕೂಡ ರಸ್ತೆ ಕುಸಿದಿರುವಂತದ್ದು. ಅಂದ್ರೆ ಕಳೆದ 3 ತಿಂಗಳ ಹಿಂದೆ ಇಲ್ಲಿ BWSSB ಕಾಮಗಾರಿ ನಡೆಯುತ್ತೆ, ಪೈಪ್ ಲೈನ್ ಅಳವಡಿಕೆ ಆಗುತ್ತೆ. ಅದಾದ ಮೇಲೆ ಎಷ್ಟೋ ತಿಂಗಳುಗಳಾದ ಮೇಲೆ GBA ಅಧಿಕಾರಿಗಳು ಬಂದು ತಾರನ್ನ ಹಾಕುವಂತ ಕೆಲಸ ಮಾಡ್ತಾರೆ. ಅದರ ಗುಣಮಟ್ಟ ಯಾವ ತರ ಇದೆ? ತಾರ ಹಾಕಿ ಇನ್ನೂ ಕೂಡ 1.5 ತಿಂಗಳು ಮುಗಿದಿಲ್ಲ, ಅದಾಗ್ಲೇ ಅರ್ಧ ಭಾಗದ ರಸ್ತೆ ಕುಸಿದು ಹೋಗಿದೆ. ಅದು ಸ್ವಲ್ಪ ಕುಸಿದಿರುವಂತದ್ದಲ್ಲ, 2-3 ಅಡಿಯಷ್ಟು ಆಳಕ್ಕೆ ಕುಸಿದಿರುವಂತದ್ದು. ವಾಹನ ಸವಾರರು ಎಷ್ಟೇ ಎಚ್ಚರಿಕೆಯಿಂದ ಬಂದ್ರೂ ಕೂಡ ಒಂದ್ ರೀತಿಯ ಅಪಾಯದ ಮುನ್ಸೂಚನೆ ಕಾಣಿಸ್ತಾ ಇರುವಂತದ್ದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಆಳಕ್ಕೆ ಕುಸಿದಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ಮಳೆಗಾಲ ಶುರುವಾಗಿದೆ. ನೀವು ನೋಡಬಹುದು, ಇದು ಇನ್ನೂ ಕೂಡ ಕುಸಿಯೋ ಆತಂಕ ಜಾಸ್ತಿ ಇದೆ. ಆಲ್ಮೋಸ್ಟ್ ಈ ಒಂದು ಕೋಲ್ ಒಳಗಡೆ ಹೋಗ್ತಾ ಇದೆ, ಅಷ್ಟು ಆಳಕ್ಕೆ ರಸ್ತೆ ಕುಸಿದಿರುವಂತದ್ದು. ಇದ್ರ ಮೇಲ್ಗಡೆ ವಾಹನಗಳನ್ನ ನಿಲ್ಲಿಸಲಾಗಿದೆ. ಇನ್ನೊಂದು ಮಳೆ ಬಂದ್ರೂ ಕೂಡ ಇದು ಇನ್ನಷ್ಟು ಕುಸಿಯುತ್ತೆ. ಯಾಕಂದ್ರೆ ಮಣ್ಣು ಲೂಸ್ ಆಗುತ್ತೆ, ಮಣ್ಣು ಲೂಸ್ ಆದ್ರೆ ಮತ್ತಷ್ಟು ಕುಸಿಯೋ ಆತಂಕ ಇರುತ್ತೆ. ನೋಡಿ ಎಷ್ಟು ಇದಂದ್ರೆ ಎಷ್ಟು ಈ ತರ ಕಾಮಗಾರಿ ಮಾಡಿದ್ರೆ ರಸ್ತೆ ಉಳಿಯುತ್ತಾ? ಬ್ಯಾರಿಕೇಡ್ ಕೂಡ ಹಾಕಿಲ್ಲ. ಸ್ಥಳೀಯರು ಬಂದು ಅಂದ್ರೆ ವಾಹನಗಳು ಇಲ್ಲಿ ಬಂದು ಇಲ್ಲಿ ಅಪಾಯ ಇದ್ದಿದ್ರಿಂದ ಸ್ಥಳೀಯರೇ ಸ್ವತಃ ಬಂದು ಬ್ಯಾರಿಕೇಡ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಇದು GBA ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ? ಕಂಡ್ರು ಕೂಡ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಈ ಒಂದು ರಸ್ತೆಯನ್ನ ಸರಿಪಡಿಸಿಲ್ಲ ಅಂದ್ರೆ ಅಪಾಯದಲ್ಲಿ ಓಡಾಡಬೇಕಾಗತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.